ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಿಂದ ಎಕ್ಸಿಟ್ ಆಗಿ ಹೊಸ ರಾಜಕೀಯ ಜರ್ನಿಯನ್ನು ಶುರು ಮಾಡಿರುವಂಥ ಅಣ್ಣಾಮಲೈ ಕ್ರೇಜ್ ಹೆಂಗಿದೆ ನಂಬರ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. 10 ಗಂಟೆ 10 ಅವರ್ಸಲ್ಲಿ 10 ಲಕ್ಷಕ್ಕೂ ಮಿಗಿಲಾದ ಬೆಂಬಲಿಗರು ಅಂದರೆ ಈ ಕಾಕ್ರೋಚ್ ಪಾರ್ಟಿ ಥರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ, ವಿ ದ ಲೀಡರ್ಸ್ ಅನ್ನುವಂತಹ ಒಂದು ವೇದಿಕೆಯನ್ನು ಸಿದ್ಧಗೊಳಿಸಿದ್ದಾರೆ. ವಾಲಂಟಿಯರ್ಸ್ ಜಾಯ್ನ್ ಆಗಿದ್ದಾರೆ ಈಗ ಅಣ್ಣಾಮಲೈ ಜೊತೆಗೆ ಕೆಲಸ ಮಾಡೋದಕ್ಕೆ. ಸೊ ಆನ್ಲೈನಲ್ಲೂ ಕೂಡ ಸಿಕ್ಕಾಪಟ್ಟೆ ಅವರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಬೆಂಬಲ. ಮತ್ತು ಯಾಕೆ ಕಾಕ್ರೋಚ್ ಪಾರ್ಟಿ ಕಂಪೇರ್ ಮಾಡ್ತಿದ್ದೀನಿ ಅಂದರೆ, ಈಗೇನು ಆನ್ಲೈನ್ ಯುಗದಲ್ಲಿ ಯಾರು ಬೇಕಾದರೂ ಫಾಲೋವರ್ಸ್ನ ತೊಗೊಂಡು ಬಿಡಬಹುದು ಅಂತ ಅನಿಸ್ಬೋದಲ್ಲ. ಬಟ್ ಕಾಕ್ರೋಚ್ ಪಾರ್ಟಿಗೆ ಪಾಕಿಸ್ತಾನದಿಂದ ಎಷ್ಟು ಫಾಲೋವರ್ಸ್ ಇದ್ದರು, ಇಂಗ್ಲೆಂಡಿಂದ ಎಷ್ಟು ಫಾಲೋವರ್ಸ್ ಇದ್ದರು, ಅಮೇರಿಕದವ್ರು ಎಷ್ಟಿದ್ರು, ಪಾಕಿಸ್ತಾನದವ್ರು ಎಷ್ಟಿದ್ರು, ಇಂಡಿಯಾದವ್ರು ಎಷ್ಟಿದ್ರು ಅನ್ನೋ ಲೆಕ್ಕನೂ ನೋಡಿದ್ವಿ. ಮತ್ತು ಇಡೀ ದೇಶದ ಫಾಲೋವರ್ಸ್ ಅಲ್ಲಿದ್ದರು. ಒಂದು ರಾಜ್ಯದಲ್ಲಿ ಬರೀ ತಮಿಳ್ನಾಡಿನಲ್ಲಿ ವಾಲಂಟಿಯರ್ಸ್ ಆಗಿ ಅಣ್ಣಾಮಲೈ ಜೊತೆ ಈ ಪಕ್ಷದ ಕೆಲಸಕ್ಕಾಗಿ 10 ಗಂಟೆಯಲ್ಲಿ 10 ಲಕ್ಷ ಜನ ಬಂದುಬಿಟ್ಟಿದ್ದಾರೆ. ಇದು ಆನ್ಲೈನ್. ಆಫ್ಲೈನ್ ಅವ್ರಿಗೆ ಏರ್ಪೋರ್ಟಲ್ಲಿ ಸಿಕ್ಕ ಸ್ವಾಗತ, ಜನರನ್ನು ರಿಸೀವ್ ಮಾಡಿಕೊಂಡು, ಇವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಜನ ಹೋಗಿದ್ದಾರೆ, ಜನನ ರಿಸೀವ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅವ್ರಿಗೆ, ಅಷ್ಟು ಜನರ ಸಪೋರ್ಟ್ ಸಿಕ್ಬಿಟ್ಟಿದೆ. BJPಯ 15 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಮುಖ ಸ್ಥಾನದಲ್ಲಿದ್ದವರು ವೈಸ್ ಪ್ರೆಸಿಡೆಂಟ್, ಅಲ್ಲಿನ ಉಪಾಧ್ಯಕ್ಷರು, BJP ರಾಜ್ಯ ಉಪಾಧ್ಯಕ್ಷರು, ಈ ರೀತಿ ಪ್ರಮುಖ ನಾಯಕರೇ ಈಗ ಅಣ್ಣಾಮಲೈ ಜೊತೆ ಬಂದಿದ್ದಾರೆ BJP ಬಿಟ್ಟು. ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ದುರಂದರ್ ಕಾರ್ಯಾಚರಣೆಯ ಇದೇ ಕುತೂಹಲ ಇರೋದು. ಯಾಕಂದರೆ ಈಗ BJPಯಲ್ಲಿರೋ ಪ್ರಮುಖರೆಲ್ಲ ಶಿಫ್ಟ್ ಆದ ಮೇಲೆ ಅಣ್ಣಾಮಲೈಗೆ ಒಂದು BJPಯ ಟೀಮು ಶಿಫ್ಟ್ ಆದಂಗೆ ಆಯಿತು. ಮೋದಿ ಗ್ರೇಟ್ ಅಂತ ಹೇಳಿಕೊಂಡೇ ಈ ಕೆಲಸ ಶುರು ಮಾಡ್ತಿದ್ದಾರೆ ಅಣ್ಣಾಮಲೈ. ಬಟ್ BJP ಸಿದ್ಧಾಂತ, RSS, ಕೆಲವು ಭಾಷೆ ವಿಚಾರದಲ್ಲಿ, ಮತ್ತು ಈ ಬೇರೆ ಪಕ್ಷಗಳದ್ದು DMK, IADMK ಇದೆಲ್ಲ ಕುಟುಂಬ ರಾಜಕಾರಣ, ಇದರ ವಿರುದ್ಧ ಎಲ್ಲ ಸಮರ ಸಾರಿದ್ದಾರೆ. DMK, AIADMK, BJP ಎಲ್ಲ ಒಂದೇ, ನನಗಿನ್ನು ಮುಂದೆ ಎಲ್ಲರನ್ನೂ ಈಕ್ವಲ್ ಆಗಿ ಟಾರ್ಗೆಟ್ ಮಾಡ್ತೀನಿ ಅಂತ ಖಡಕ್ ಇಳಿದಿದ್ದಾರೆ ಅಣ್ಣಾಮಲೈ. ಆದರೆ ಹೈಕಮಾಂಡ್, BJP ಹೈಕಮಾಂಡ್ ನಾಯಕರ ಜೊತೆಗೆ 3 ದಿನಗಳ ನಿರಂತರ ಮಾತುಕತೆ ನೋಡಿದ್ವಿ ನಾವು. ಅವರನ್ನು ಮನವೊಲಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು. ಇದು ಕಂಪ್ಲೀಟಾಗಿ ಒಂದು ಲೆಕ್ಕಾಚಾರದ ಭಾಗವ. ಅಣ್ಣಾಮಲೈ ಎಕ್ಸಿಟ್ ಆಗೋದು 18 ತಿಂಗಳ ಹಿಂದೆನೇ ಆಲೋಚನೆ ಆಗಿತ್ತು. ಬಟ್ ಎಲೆಕ್ಷನ್ ಮುಗಿಲಿ ಅಂತ ಅವರನ್ನು ಇರಿಸ್ಕೊಂಡಿದ್ರು ಅನ್ನೋದನ್ನು ಅಣ್ಣಾಮಲೈ ಹೇಳ್ತಾರೆ. ತಮಿಳುನಾಡಿನ ಸಮೀಕರಣ ಕ್ರ್ಯಾಕ್ ಮಾಡೋಕೆ ಆಗ್ತಿಲ್ಲ, ಅಲ್ಲಿ ವರ್ಕೌಟ್ ಆಗ್ತಿಲ್ಲ BJPಗೆ. ಸೊ BJPಗೊಂದು ಹೊಸ ಶಕ್ತಿನೇ ಬೇಕು. ಅದು ಅಣ್ಣಾಮಲೈನ ಅನ್ನೋ ರೀತಿಯಲ್ಲಿ ಒಂದು ವಿಶ್ಲೇಷಣೆಯು ಕೇಳಿಬರ್ತಿದೆ. ಖಂಡಿತ ಅಣ್ಣಾಮಲೈ BJP ಜೊತೆ ಯಾವ ಸಖ್ಯನೂ ಬಯಸ್ತಿಲ್ಲ, ಸಿಡಿದೆದ್ದು ನಡೆದಿದ್ದಾರೆ. ಮತ್ತು ಅವ್ರಿಗೆ ಅಂಥದ್ದೊಂದು ಜನ ಬೆಂಬಲ ವ್ಯಕ್ತವಾಗಬೇಕು ಅಂದರೆ ಅವರ ವೈಯಕ್ತಿಕವಾಗಿಯೇ ಅವರ ಹೋರಾಟ ಇರಬೇಕು, ಸಪ್ರೇಟಾಗಿ ಸೋಲೋ ಆಗೇ ಹೋಗಬೇಕು, ಡೌಟೇ ಇಲ್ಲ. ಯಾಕಂದರೆ BJPನ ತಮಿಳರು ಒಪ್ಕೊಳ್ತಾ ಇಲ್ಲ. ಹಾಗಾದರೆ ಅಣ್ಣಾಮಲೈನ ರಾಜಕೀಯಕ್ಕೆ ಪಿಕ್ ಮಾಡಿದ್ಯಾರು? BJP, BL ಸಂತೋಷ್, ಅಮಿತ್ ಶಾ. ಅಣ್ಣಾಮಲೈ ಈ ರೀತಿ ಬೆಳೆದ್ರು, ಅವರ ನಾಯಕತ್ವ ಸಾಬೀತಾಯಿತು. ಈಗ ಅವರು ಸೋಲೋ ಆಗಿ ಹೋದರೆ ಸಿಕ್ಕಾಪಟ್ಟೆ ಜನ ಬೆಂಬಲ ಸಿಗಬಹುದು. ಒಂದು ಕಾಕ್ರೋಚ್ ಪಾರ್ಟಿ ವಿದೇಶದಲ್ಲಿ ಕೂತ್ಕೊಂಡವರು ಇಲ್ಲಿ ಲಕ್ಷ ಕೋಟಿಗಟ್ಟಲೆ ಏನು ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ತಗೊಳ್ತಾರಂತೆ. ಈ ಕಡೆ ವಿಜಯ್ ಬಂದ ಕೆಲವು ತಿಂಗಳುಗಳಲ್ಲಿ ಅಧಿಕಾರನೇ ಏರ್ಬಿಡ್ತಾರಂತೆ. ಅಣ್ಣಾಮಲೈ ತಮಿಳರ ನಾಡಿ ಮಿಡಿತವನ್ನು ಅರಿತಿದ್ದಾರೆ. ಸೊ BJP ಒಳಗಿದ್ದ ಅವರು ಏನೂ ಮಾಡೋಕ್ಕಾಗ್ತಿಲ್ಲ. ಆದರೆ ತಮಿಳ್ನಾಡಿನಲ್ಲಿ ಪರಿವರ್ತನೆ ಮಾಡೋದಕ್ಕೆ ಅಣ್ಣಾಮಲೈ ಹತ್ರ ಸಾಧ್ಯ ಇದೆ ಅನ್ನೋದು ಗೊತ್ತಿರೋದ್ರಿಂದಾನೇ BJPಯೇ ಅಣ್ಣಾಮಲೈಯಿಂದ ದೂರ ಸರಿದಿದೆಯಾ? ಇದು ಕುತೂಹಲ. ಅಣ್ಣಾಮಲೈ ಅಂಥ ಲೀಡರು ಯಾವುದೇ ಪಕ್ಷಕ್ಕೆ ಕೋಟಿಗೊಬ್ಬರು ಗೊತ್ತು. ಅದು ಅಣ್ಣಾಮಲೈ ಅಂಥ ಲೀಡ್ರ್ ಬಿಟ್ಟುಕೊಂಡ್ರೆ ಸಿಗ್ತಾರ ಮತ್ತೆ ಅನ್ನೋದು BJPಯಂತಹ ಸಂಘಟನೆಯಿಂದ ಮೇಲೆದ್ದು ಬಂದಿರುವಂಥ ಪಕ್ಷಕ್ಕೆ ಗೊತ್ತಿಲ್ಲದೆ ಇರತ್ತಾ? ಹಾಗಾಗಿ ಈಗ ಅಣ್ಣಾಮಲೈ ಈ ಹೊಸ ಹೋರಾಟದ ಹಿಂದೆ BJPಯ ನಿರ್ಧಾರವು ಅಡಗಿದೆಯಾ ಅನ್ನೋದೊಂದು ಆಯಾಮ ಕಾಣಿಸ್ತಾ ಇದೆ. ಯಾಕಂದರೆ BJPಯ ಸಿದ್ಧಾಂತಕ್ಕೆ ವಿರುದ್ಧ ದಿಕ್ಕಿನಲ್ಲೇನು ಅಣ್ಣಾಮಲೈ ಸಾಗ್ತಿಲ್ಲ. ಆದರೆ ಲೋಕಲ್ ಆಗಿ ಭಾಷೆ, ತಮಿಳರ ಐಡೆಂಟಿಟಿ ಅಂತ ಬಂದಾಗ, ಪ್ರತ್ಯೇಕ ನಮ್ಮ ಧ್ವನಿ
ಪ್ರತ್ಯೇಕ ಯಾವ ರಾಷ್ಟ್ರೀಯ ಪಕ್ಷಗಳ ಜೊತೆನೂ ನಾವು ಅಲೈನ್ ಆಗ್ತಿಲ್ಲ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ನ ಕೊಡ್ತಿದ್ದಾರೆ. ಮತ್ತು ರಜನಿಕಾಂತ್ ಅಣ್ಣಾಮಲೈ ಜೊತೆ ನಿಲ್ಲಲಿದ್ದಾರೆ ಅನ್ನೋ ರೀತಿಯಲ್ವ ಈಗ ಕಾಣಿಸ್ತಿರೋದು. ಯಾಕಂದರೆ ರಜನಿಕಾಂತ್ ಅವರೇ ನಮ್ಮ ಗುರುಗಳು ಅಂತ ಹೇಳ್ಕೊಂಡೇ ಶುರು ಮಾಡ್ತಿದ್ದಾರೆ ಜರ್ನಿಯನ್ನು. ಅಣ್ಣಾಮಲೈ ರಜನಿಕಾಂತ್ ಅವರು ಕೂಡ ಒಂದು ರೀತಿಯಲ್ಲಿ BJPಗೆ ಜೊತೆಗೆ ಬಂದವರೇ, ಬಟ್ ಅವರು ರಾಜಕೀಯವಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಲೇಟಾಗಿ ಬಂದುಬಿಟ್ರು, ಅವರು ಪೊಲಿಟಿಕಲಿ ಎಂಟ್ರಿ ಲೇಟ್ ಆಯಿತು, ವಯಸ್ಸಾಗ್ಬಿಡ್ತು ಅವ್ರು ಬರೋ ಅಷ್ಟೊತ್ತಿಗೆ. ಬಟ್ ವಿಜಯ್ ಇನ್ನೂ ವಯಸ್ಸಿರೋವಾಗಲೇ, ಸಮಯ ಇರೋವಾಗಲೇ ಅಖಾಡಕ್ಕೆ ಧುಮುಕಿದ್ದ, ಅವ್ರಿಗೆ ಅಡ್ವಾಂಟೇಜ್ ಆಯಿತು. ಆದರೆ ರಜನಿಕಾಂತ್ ಅವ್ರಿಗೆ ಅಭಿಮಾನಿ ಬಳಗ ಏನು ಕುಗ್ಗಿಲ್ಲ. ರಜನಿಕಾಂತ್ ಅವರ ಫ್ಯಾನ್ ಬೇಸ್ ಎಷ್ಟಿತ್ತೋ ಅಷ್ಟೇ ಇದೆ. ಅವರೊಂದು ಕರೆ ಕೊಟ್ಟರೆ ರೆಸ್ಪಾಂಡ್ ಮಾಡುವಂಥ ಪರಿಸ್ಥಿತಿ ಇನ್ನೂ ತಮಿಳುನಾಡಿನಲ್ಲಿ ಉಳ್ಕೊಂಡಿದೆ. ಆದರೆ ಅವ್ರಿಗೆ ಇನ್ನೂ ಪಕ್ಷ ಸಂಘಟಿಸಿ ರಾಜಕೀಯ ಮಾಡುವಂಥ ಹುಮ್ಮಸ್ಸಿಲ್ಲ. ಹಾಗಾಗಿ ಬಂದರು, ಹಾಗೆ ವಾಪಸ್ ಹೋಗ್ಬಿಟ್ರು ರಜನಿಕಾಂತ್. ಈಗ ಆ ಶಕ್ತಿ, ಆ ಒಂದು ಫ್ಯಾನ್ ಬೇಸ್ ಅಣ್ಣಾಮಲೈ ಸಂಘಟನೆ ಜೊತೆಗೆ, ಮತ್ತು ಅಣ್ಣಾಮಲೈ ಅವ್ರಿಗೂ ಅಷ್ಟೇ ಅಭಿಮಾನಿಗಳಿದ್ದಾರೆ, ಜೊತೆಗೆ ನಿಲ್ತೀವಿ, ಬದಲಾವಣೆ ಮಾಡೋಣ ಅನ್ನುವಂಥ ಸಪೋರ್ಟರ್ಸ್ ಇದ್ದಾರೆ. ಅಣ್ಣಾಮಲೈ ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥವ್ರು ಬರೀ ತಮಿಳ್ನಾಡಿನಲ್ಲ, ಇಡೀ ದೇಶದಲ್ಲಿ ಅಭಿಮಾನಿಗಳೂ ಇದ್ದಾರೆ ಅನ್ನೋದು ವಿಶೇಷ. ಯಾವ ಥರ ಮಾಸ್ ಲೀಡರ್ ಇಮೇಜ್ ಅಣ್ಣಾಮಲೈಗೆ ಕಡಿಮೆ ಸಮಯದಲ್ಲೇ ಬಂದುಬಿಡ್ತು. IPS ಪ್ಲಸ್ ಪೊಲಿಟಿಷಿಯನ್ ಅನ್ನೋ ಕಾಂಬಿನೇಷನ್ನು ಬೆಸ್ಟ್ ಕಾಂಬಿನೇಷನ್ ಈ ದೇಶಕ್ಕೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಇನ್ನು ಮುಂದೆ ಸುನಾಮಿಯಾಗಿ ರಜನಿಕಾಂತ್ ಅಭಿಮಾನಿಗಳ ಬಲವನ್ನು ಸೇರಿಸ್ಕೊಂಡು ಮುನ್ನುಗ್ಗಲಿದೆ. ಸೊ ಇವರಿಬ್ಬರು ಒಂದಾಗ್ತಿರೋರು BJPಯ ಜೊತೆ ಸೈದ್ಧಾಂತಿಕವಾಗಿ ವಿರುದ್ಧ ದಿಕ್ಕಿನಲ್ಲಿ ನಿಂತವರಲ್ಲ ಅನ್ನೋದು ಇಂಟ್ರೆಸ್ಟಿಂಗ್. ಹಾಗಾಗಿ ಅಣ್ಣಾಮಲೈ ದುರಂಧರ್ ಕಾರ್ಯಾಚರಣೆ ಶುರು ಮಾಡಿದ್ರ ತಮಿಳ್ನಾಡಿನಲ್ಲಿ ಅನ್ನೋದು ಒಂದು ಕುತೂಹಲ, ಗಮನ ಸೆಳೀತಿದೆ. ಬದಲಾವಣೆ ಬೇಕು. ವಿಜಯ್ ಬಂದಿದ್ದಾರೆ, ಬಟ್ ವಿಜಯ್ ಯಾವ ಥರ ಅವ್ರು ಹೇಳಿದ್ದಕ್ಕೂ ಅಲ್ಲಿ ನಡೀತಿರೋದಕ್ಕೂ ತದ್ವಿರುದ್ಧವಾಗಿದೆ ಎಲ್ಲ. ಆಲ್ರೆಡಿ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ರಿಪೋರ್ಟ್ ಇಟ್ಟಿದ್ದೀವಿ. ಕ್ವಿಕ್ಕಾಗಿ ಹೇಳೋದಾದರೆ, ಭ್ರಷ್ಟಾಚಾರ ತೊಡೆದು ಹಾಕ್ತೀನಿ, ಅಲ್ಲಿ ಕ್ರೈಮ್ ರೇಟ್, ಮಹಿಳೆಯರ ವಿರುದ್ಧ ದೌರ್ಜನ್ಯ ಎಲ್ಲ ನಾಶ ಮಾಡ್ತೀನಿ ಅಂತ ಬಂದಿದ್ದಾರೆ. ಬಟ್ TVK MLAಗಳು 40ಕ್ಕೂ ಅಧಿಕ ಜನ ಕ್ರಿಮಿನಲ್ ಕೇಸ್ಗಳ ಎದುರಿಸ್ತಾ ಇರೋರೀಗ. ಒಬ್ಬರು ಇಬ್ಬರು ಅಲ್ಲ, 40+ ಎಲ್ಲ ಪಕ್ಷಗಳ ಪೈಕಿ ಅವರೇ ಟಾಪ್ ಕ್ರಿಮಿನಲ್ ಕೇಸನ್ನು ಎದುರಿಸ್ತಿರೋರಲ್ಲಿ. ಅದರಲ್ಲಿ 19 ನಾನ್ ಬೇಲೇಬಲ್ ಅತ್ಯಂತ ಸೀರಿಯಸ್ ಕೇಸ್ಗಳು, ಅಷ್ಟು ಜನ MLAಗಳು. ಅಂಥವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಒಟ್ಟಿನಲ್ಲಿ ಇವ್ರಿಗೆ ವಿನ್ನಿಂಗ್ ಫ್ಯಾಕ್ಟರ್ ಅಷ್ಟೇ ಇತ್ತು. ಸಮಾಜ ಬದಲಾವಣೆದಲ್ಲ ಅನ್ನೋದಲ್ಲೇ ಗೊತ್ತಾಗುತ್ತೆ. ಎಂತೆಂಥವ್ರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ, ಈಗ ವಸೂಲಿ ಶುರುವಾಗಿದೆ ಆಲ್ರೆಡಿ ಅನ್ನುವಂಥ ಆಕ್ರೋಶ, ಆರೋಪ, ಗ್ಯಾಂಗ್ ರೇಪ್ನಂಥದ್ರಲ್ಲೆಲ್ಲ TVK ಅವರ ಹೆಸರು ಕೇಳಿ ಬರ್ತಿರೋದು. ಮತ್ತದೇ ರಾಷ್ಟ್ರೀಯ ಪಕ್ಷಗಳ ಜೊತೆನೇ ಮೈತ್ರಿ ಮಾಡಿಕೊಂಡು TVK ಮುಂದೆ ಸಾಗಬೇಕಾಗಿದೆ. ಸೊ ವಿಜಯ್ಗೂ ಕೂಡ ಅಷ್ಟು ಸುಲಭ ಇಲ್ಲ, ವಿರೋಧ ಶುರುವಾಗೇ ಆಗುತ್ತೆ ಇವತ್ತಲ್ಲ ನಾಳೆ. ಅಲ್ಲಿ ಪರ್ಯಾಯ ಯಾರು ಅಂದರೆ ಮತ್ತೆ DMK, AIADMK ಬಿಟ್ಟರೆ ಇನ್ಯಾರೂ ಇಲ್ಲ. DMK ಸ್ಟಾಲಿನ್ ಬಳಿಕ ಉದಯನಿಧಿಗೆ ಆ ಚಾಮ್ ಇದ್ದಂಗೆ ಅನ್ಸಲ್ಲ, ವಯಸ್ಸಾಗೋಯ್ತು ಸ್ಟಾಲಿನ್ ಅವ್ರಿಗೆ. AIADMK ಅಂತೂ ಸ್ಪ್ಲಿಟ್ ಆಗಿ ಆಲ್ಮೋಸ್ಟ್ ಮುಗಿದೇ ಹೋಗಿದೆ. ಸೊ ಯಾರು ನೆಕ್ಸ್ಟ್ ಬೇಕು ಇನ್ನೊಬ್ಬರು ಅನ್ನೋದನ್ನು ತಮಿಳ್ನಾಡು ಬಯಸ್ತಿರೋ ಸಮಯಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲ ಬಗೆಯ ಶಕ್ತಿಗಳು ಕೂಡ ಒಗ್ಗೂಡ್ತಾ ಇವೆ. BJP ಅವರು ರಾಜೀನಾಮೆ ಕೊಟ್ಟು ಅಣ್ಣಾಮಲೈ ಜೊತೆ ಹೋಗಿ ಸೇರಿಕೊಳ್ತಿದ್ದಾರೆ. BJP ನಮಗಿದ್ರಿಂದ ಏನು ಲಾಸ್ ಇಲ್ಲ, ನಾವು ಅಲ್ಲಿ ಕಟ್ತೀವಿ, ಶಕ್ತಿಯುತವಾಗಿ ನಿಲ್ತೀವಿ ಅಂತ ಲೋಕಲ್ ಲೀಡರ್ಸ್ ಅಣ್ಣಾಮಲೈಗೆ ಮೆಸೇಜ್ ಕೊಟ್ಟಿದ್ದಾರೆ. ಆದರೆ ಅಸಲಿ ಲೆಕ್ಕಾಚಾರಗಳು ಬೇರೆವಿಯಾ ಅನ್ನೋ ಒಂದು ಕುತೂಹಲ ಅಂತೂ ಹಾಗೆ ಉಳ್ಕೊಂಡಿದೆ. ಭವಿಷ್ಯದಲ್ಲಿ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.